ಹತ್ರ ಹುಳ ಬಂದು ಕುತ್ಕೊಂಡೈತಿ. ಅದಕ್ಕೋಸ್ಕರ ಗುಲಾಬ್ ಜಾಮೂನ್ ತಂದು ನಿಮಗೂ ಇಷ್ಟ ಆಗ್ತಿದೆ ತಿನ್ಬೇಕು ಅಂತ. ಅಲ್ಲಿ ನೋಡ್ರಿ ಇಲ್ಲಿ ಕೈಗೆ ಹೊಡ್ಕೊಂಬಿಟ್ಟು ಬಡ್ಕೊತದೆ. ಸ್ಟೋರೇಜ್ ಫುಲ್ ಅಂತ ಬಂದ್ಬಿಟ್ಟಿದೆ, ವಿಡಿಯೋನೇ ರೆಕಾರ್ಡ್ ಆಗಿಲ್ಲ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಸ್ನಾನ ಮಾಡಿಕೊಂಡು ಇವಾಗ ಕಾಲೇಜ್ಗೆ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಟಿಫನ್ ನಮ್ಮ ಮಮ್ಮಿ ಪಲಾವ್ ಮಾಡಿದ್ದಾರೆ, ಪುಲಾವ್ ಮಾಡಿದ್ದಾರೆ, ಜೊತೆ ಮೊಸರು ಬಜ್ಜಿ ಮಾಡಿದ್ದಾರೆ. ಸೊ ನೈಟ್ ಎಡಿಟ್ ಮಾಡ್ತೀನಲ್ಲ ಲ್ಯಾಪ್ಟಾಪ್ನಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಗೈಸ್ ಇವಾಗ ರೆಡಿಯಾಗಿ ಟಿಫನ್ ಮಾಡಿಕೊಂಡು ಕಾಲೇಜ್ಗೆ ಹೋಗಬೇಕು. ಇನ್ನು 2 ಡೇಸಲ್ಲಿ ಎಕ್ಸಾಮ್ ಗೈಸ್. ನಾನು ಏನೂ ಪ್ರಿಪೇರ್ ಆಗಿಲ್ಲ, ಇನ್ಮೇಲಿಂದ ಪ್ರಿಪೇರ್ ಆಗಬೇಕು ಇವತ್ತಿಂದ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಸೊ ಯಾರ್ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ರೆಡಿ ಆಗಿಬಿಟ್ಟು ಹೋಗ್ಬೇಕಾರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟಿಫನ್ ತಿಂತಾಯಿದ್ದೀನಿ, ತಿನ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಹಾಂ, ಫಸ್ಟಿಂದ ಕೇಳಿಸಿಲ್ಲ ಅದು ಏನಂತ. ಹಾಯ್ ಗಾಯ್ಸ್ ಅನ್ನು. ಹಾಯ್ ಗಾಯ್ಸ್. ಹಾಂ ದೆನ್ ಹೇಗೆ ಹೇಳಬೇಕು ನೋಡಿ, ಏನು ಸಮಾಚಾರ ನಿಂದು? ದೆನ್ ನಿಮ್ಮ ಫ್ರೆಂಡ್ ಬಂದು ಅವನೇ ನಿನ್ನ ಬೆಸ್ಟ್ ಫ್ರೆಂಡು. ಇವ್ನು ಮತ್ತೆ ಟೇಕ್ ಆಫ್ ತಗೋತಾವನೆ ಕ್ಯಾಮ್ರಾ ಎತ್ತಿದ ತಕ್ಷಣ. ಟೇಕ್ ಆಫ್ ಅಲ್ಲಪ್ಪ, ಏನು ಟೇಕ್ ಆಫ್? ಏನಿಲ್ಲ ಬಿಡು ಜೇಮ್ಸ್. ಹೆಲಿಕಾಪ್ಟರ್ ತರ ಟೇಕ್ ಆಫ್ ಆಗೋದು. ಏರೋಪ್ಲೇನ್ ಟೇಕ್ ಆಫ್ ಆಗೋದು. ಏರೋಪ್ಲೇನ್ ಹೆಲಿಕಾಪ್ಟರ್ ಎರಡು ಟೇಕ್ ಆಫ್. ಜೇಮ್ಸ್ ಸೂಪರ್ ಜೇಮ್ಸ್. ಅಲ್ಲಿ ಬರ್ತಾವ ನೋಡು. ಸೊ ಗೈಸ್ ನಾನು ಇವಾಗ ಕ್ಲಾಸಿಗೆ ಬಂದಿದ್ದೀನಿ, ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಮ್ಮ ಕಿಶೋರ್ ನನ್ನ ನೋಡಿ ತುಂಬ ಇಷ್ಟಪಡ್ತಿದ್ದಾರೆ. ಯಾಕೆ ಬೇಡಪ್ಪ. ಆಮೇಲೆ ಮಧ್ಯಾಹ್ನ ಬಾ. ಹಂಗಂಚ ನೀನು ಕರೀಚ, ಆಮೇಲೆ ನೀನೇ ಮದುವೆ ಕೊಡಿ. ಇಲ್ಲ ಹೋಗಲ್ಲ ಇವತ್ತು ಬಾ ಗೈಸ್. ಆಕಾಶ್ದು ಅಸೈನ್ಮೆಂಟ್ ಕೊಡೋಕ್ಕೆ ನಮ್ಮ ಕೈಲಿ ಕೊಟ್ಟು ಕಳಿಸ್ತವನೆ. ನಾವು ಆಕಾಶ್ಗೆ ಸರ್ವೆಂಟ್ಸ್ ಅಲ್ವಾ, ಅದಕ್ಕೆ ಅವನದು ನಾವು ಕೊಟ್ಟು ಕಳಿಸ್ತಾ ತಗೊಂಡು. ನೀನು ಬಾ. ಸೊ ಗೈಸ್ ನಾವು ಪಕ್ಕದ ಬಿಲ್ಡಿಂಗ್ ಹೋಗ್ತಾ ಇದ್ದೀವಿ. ಇದನ್ನು ಕೊಟ್ಬಿಟ್ಟು ಬರೋಕ್ಕೆ ಆಕಾಶ್ದು, ನಾನು ಮತ್ತು ಜೇಮ್ಸು. ಯಾವುದು ಗೈಸ್ ನೋಡಿ ಪಾಪ ಜೊತೆದಿರೋ ನೀರಿನ ಯಾರೋ ತಿಳಿದ್ಬಿಟ್ಟು ಜೇಮ್ಸ್ ಅಂತವ್ರು ಇರಬೇಕು, ಯಾರೋ ಸಿಂಗಲ್ ಬೈಕ್ಗಳು ಗೈಸ್. ನೋಡಿ ಇವನು ವ್ಲಾಗ್ ಮಾಡ್ತಾರೆ, ಡಬಲ್ ವ್ಲಾಗರ್ ಆಗೋಯ್ತು. ಜೇಮ್ಸ್ ಪಾಪ ಮೂಕನಾಗಿ ನಿಂತಿರೋ ಚೆನ್ನಾಗಿದ್ದೀನಿ ಗೈಸ್. ಸೊ ಆಕಾಶ್ ಅಸೈನ್ಮೆಂಟ್ ಕೊಡಕ್ಕೆ ಬಂದೆ, ಅವ್ನು ಈಸ್ಕೊಳ್ಳಿಲ್ಲ. ಇನ್ನೇನು ಸಮಾಚಾರ ಹೇಳ್ಬೇಕು ಗೈಸ್, ಎಲ್ಲ ಸಮಾಚಾರ. ಇವ್ನ ಫ್ರೇಮ್ಗೆ ಹೋಗ್ಲಾ ಅನ್ನೋದೇ ನನ್ನ ಕನ್ಫ್ಯೂಷನ್. ನೀನು ಇಬ್ರು ಅಲ್ಲೋಗ್ಬಿಡಲಿ. ಏನು ಜೇಮ್ಸ್ ಈ ಥರ ಡೈಲಾಗ್ ಗೈಸ್. ವಿಶಾಲ್ ನಮ್ಗೆ ಇವತ್ತು ವಿಶಾಲ್ ಕೊಡಿಸಿದ್ದಾನೆ, ಅವ್ನ ಪಾರ್ಟಿ ಇವತ್ತು ವಿಶಾಲೇ ಕೊಡಿಸ್ಲಿ. ಸೊ ಊಟ ಮಾಡ್ತಾಯಿದ್ದೀವಿ. ಎಲ್ಲ ಫೋನ್ ತೋರಿಸ್, ನೀನು ಫೋನ್ ತೋರಿಸು. ನಮ್ಮ ಲಿಕ್ಕಿದ್ದು ಹೊಸ ಫೋನ್ ತೊಗೊಂಡಿದ್ದಾನೆ. ಎಷ್ಟು ಕೊಟ್ಟೆ? ಯಾವ್ದಿದು? ನಥಿಂಗ ಇದು ಸಕ್ಕದಾಗಿ ನೋಡಿ ಗೈಸ್. ಫುಲ್ ಹಿಂದೆಗಡೆ ಖಾಲಿ ಹೊಡಿತಾ ಇದೆ. ಅಲ್ಲ ಲೈಟ್ ಬರಲ್ಲ. ಲೈಟ್ ಬರುತ್ತಪ್ಪ, ಲೈಟ್ ಬರುತ್ತೆ. ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, ಇಲ್ಲಿ 1 2 3 ಅಲ್ಲ ಮುಂದೆ ತೋರಿಸು. ಕ್ಯಾಮ್ರಾ ನೋಡಿ, ನನ್ನೇ ಕ್ಲಿಕ್ ಮಾಡು. ಅವ್ನು ಹೊಸ ಫೋನಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದೀನಿ ನೋಡಿ ಗೈಸ್. ಹೊಸ ಫೋನಲ್ಲಿ ಫೋಟೋ ನಂದೇ ಫಸ್ಟ್. ಅಜೀಬ್ ಥರ ತೆಗ್ದವ ನಂದು. ಸೊ ಜೇಮ್ಸ್ ನಮ್ಮನೆ ಊಟ ತಿಂತವನೆ, ಮೊಸರು ಬಜ್ಜಿ ಅಂಬೆ. ನಾನು ಅಲ್ಲಿ ಅವನ ಮನೆ ತಿಂತಾಯಿದ್ದೀನಿ. ಆಕಾಶ್ ಬೈಲಿ ಫೋನ್ ಬರ್ತೈತೆ. ಆಕಾಶ್ ನೀನೇನು ತಂದಿದ್ಯಾ? ನಾನು ಖಾಲಿ ನಂದೇ ತಿನ್ನು ಅದರಲ್ಲೇ. ಸೊ ಗ್ರೂಪಲ್ಲಿ ಇಲ್ವಾ ನೀವು? ಗೈಸ್ ಈಶ್ವರ್ನ ಒಳ್ಳೆ ಹುಡುಗ ಅಂತೀರಾ ಬೈಲಿ ಅಂತ. ನನ್ನ ಮಗ ಅಂದರೆ ಫುಲ್ಲು ಏನು ಮಾಡಿಯಾ ಪಾರ್ಟಿ. ಹಚ್ಬುನ್ನ ಅದಿಸ್ಕೊಳ್ಳಲ್ಲಿ ಹಾಕ್ಕೊಂಡು ಇಸ್ಕೊಂತೀನಿ ನಾವು. ಹೆಂಗೆ ಆಗ್ತಿರೋದು ನನ್ಗ ಥ್ಯಾಂಕ್ ಯು ಈಶ್ವರ್. ನೀನು ಸೂಪರ್ ಬಿಡೋ ನಿನ್ನ ಲೈಫ್. ಹೇಳಿ ಎಷ್ಟೊಂದು ದಿನ ಆದ್ಮೇಲೆ ನಾನು ಲಾಗ್ ಕಾಣಿಸ್ಕೊಂಡಿದ್ದೆ. ಯಾರು ನೀವೇ? ಮೊನ್ನೆ ಎಲ್ಲೋಗಿದ್ರಿ? ಮೊನ್ನೆ ಮೈಸೂರು ಹತ್ರ ಮಳವಳ್ಳಿ ಅಂತ ಫಾರ್ಮ್ ಹೌಸ್. ಮಳವಳ್ಳಿ ಹತ್ರ ಫಾರ್ಮ್ ಹೌಸಲ್ಲಿ ಏನು ಮಾಡಿದ್ರಿ? ಏನೋ ಡ್ಯಾನ್ಸ್ ಮಾಡಿ ಚಿಕ್ಕ ಊಟ ಮಾಡಿ ತಿಳ್ಕೊಂಡ್ರಿ. ಇನ್ನೊಂದು ವೀಡಿಯೋ ಸಿಕ್ಕೈತೆ ನನಗೆ. ಏನು ವಿಡಿಯೋ? ಕಟ್ ಮಾಡಿ ಅರ್ಥ ಆಯ್ತು ಅನ್ಸುತ್ತೆ. ಹಾಕ್ತೀನಿ. ನಿನ್ನ ಬಾಟ್ಲು ತರಿಸು ಗೈಸ್. ಅದು ಇಷ್ಟಪ್ಪ ಬಾಟ್ಲಿಗೆ ಇಷ್ಟು ದಪ್ಪ ಮಂಚ ಗೈಸ್. ನಾವಾಗ ಚಿಪ್ಸ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇದು ಲೇಸ್ ಪ್ಯಾಕೆಟ್ ಒಳಗೆ ಏನಿದೆ ನೋಡಿ, ಕುರ್ಕುರೆ ಇದೆ. ಸೂಪರ್ ಕಣೋ ಜೇಮ್ಸ್. ನೀನು ಒಂದು ನಿಮಿಷಕ್ಕೆ ಅಲ್ಲೋಡ. ಇಲ್ಲಿ ಇವರಿಬ್ರು ಇಲ್ಲಿ. ನನಗೊಂದು ಕೊಡೋ, ನನಗೊಂದು
ಸಿಕ್ತು. ಗಾಯ್ಸ್ ನನಗೆ ಎಲ್ಲ ಚಿಕ್ಕ ಅವನು ಎತ್ಕೊಂಡಿದ್ದವರಲ್ಲ ಅಲ್ಲಿ ಇಲ್ಲಿ ನಮ್ದಕ್ಕೆ ಕೈ ಹಾಕೋದು ನೀನೇನು ಜೇಮ್ಸ್ ಬಿಡು ನಾನು ತಿನ್ನೋಕೆ ಹೋಗಿದ್ದೇನೆ ಬಿಡು ಅಪ್ಪ ಅಪ್ಪ ಪುಡಿ ಆಗೋಯ್ತು ರೇಮಂತ್ ಬಂದಿದ್ದೆ ನಾನು ಸರ್ ನಿಂದನೇ ಇಲ್ಲ ಸರ್ ನಿಂದ ಇದು ಎಲ್ಲ ನನಗೆ ಪುಡಿ ಆಗೋಯ್ತಲ್ಲ ಓ ಪಾಪನ್ ಮಗನಿಗೆ ಹಾಕ್ಬಿಟ್ಟಲೇ ಆಕ್ಟರ್ ಗೈಸ್ ವಿಡಿಯೋ ಆನ್ ಮಾಡಿದ್ದೆ ಇಷ್ಟ ಅಲ್ಲಿಂದ ಓಡ್ ಬರ್ತಿದ್ದ ವಿಡಿಯೋ ನೋಡಿದ್ರೆ ಏನು ಗೊತ್ತಿಲ್ಲದ ಅಮಾಯಕ ಥರ ಮಾಡ್ದ ಬೈಲಿ ಬಂತು ಐದು ಗೈಸ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ಆಕಾಶು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾನೆ. ಒಬ್ಬನ ಕಾಲ ಏಟಾಗಿದೆ ಅಂತಾನೆ, ಇಲ್ಲ ನಿಂಗೆ ಯಾಕೋ ಮನ್ಸಿಗೆ ಏಟಾಗಿರೋ ಥರ ಇದೆ ಅಂತ ಹೇಳ್ತಾನೆ. ಇಲ್ಲಿ ಯಾರೋ ಆಂಟಿ ನೋಡಿ ಆಂಟಿ ಇಲ್ಲಿ ನೋಡಿ, ನಾವು ಇಷ್ಟೊತ್ತು ರೀಲ್ ಮಾಡ್ತಿದ್ರಿ ಒಂದು ಡ್ಯಾನ್ಸ್ದು. ಹೇಮಂತ್ ಇದ್ದಾನೆ, ಇಲ್ಲಿ ಹೇಮಂತ್ ಮಾತಾಡ್ಕೊಂಡು ಕೂತಿದ್ದಾನೆ. ಇವಾಗ ನಾವು ಹೊರಡ್ತಾ ಇದ್ದೀವಿ, ನಾನು ಜೇಮ್ಸು, ಅಲ್ಲಿ ಆಕಾಶ್ ಅಲ್ಲಿದ್ದಾನೆ. ಸೊ ಇವಾಗ ಮನೆಗೆ ಹೋಗೋಣ. ಇಟ್ಸ್ ಗೋ ಗೈಸ್. ರೀಲ್ ಮಾಡಿದ್ರಿ ಒಂದು, ಸೊ ಇವಾಗ ಹೋಗೋಣ. ನನ್ನ ಬ್ಯಾಗ್ ಮೇಲೆ ನೋಡಿ ಆ ಥರ ಹುಳ ಬಂದು ಕುತ್ಕೊಂಡೈತಿ. ನಾನಿವಾಗ ಮನೆಗೆ ಬಂದೆ. ಮನೆಗೆ ಬಂದು ಅಲ್ಲಿ ನನ್ನ ತಮ್ಮ ವಿಡಿಯೋ ಮಾಡಿದ್ರೆ ತೋರಿಸ್ಕೊಂಡಿದ್ದ. ನಾನೇ ವಿಡಿಯೋ ಮಾಡಿದೆ. ಸೊ ನನಗೋಸ್ಕರ ಗುಲಾಬ್ ಜಾಮೂನ್ ತಂದಿದ್ದಾನೆ. ನೀನು ತಿಂದ? ಅವ್ನು ತಿಂದ್ಬಿಟ್ಟು ನಂಗೆ ತಂದ್ಕೊಂಡೆ. ಒಂದೇ ಒಂದಿದೆ, ಹಿಂಗೆ ಹಂಗೆ ಎತ್ಕೊಂಡು ತಿನ್ನೋಣ. ಸರಿ ನಿಮಗೂ ಇಷ್ಟ ಆಗ್ತಿದೆ ತಿನ್ಬೇಕು ಅಂತ ತರ್ಸ್ಕೊತೀನಿ, ಇಲ್ಲ ಮನೇಲಿ ಮಾಡ್ಕೊತೀನಿ. ಪಾಪ ಅಲ್ಲಿ ನೋಡ್ರಿ, ಇಲ್ಲಿ ಕೈಗೆ ಹೊಡ್ಕೊಂಬಿಟ್ಟು ಬಡ್ಕೊಂತದೆ. ಆಯ್ತು, ಏನಾಗಲ್ಲ ಬಿಡ್ರಿ. ಇಲ್ಲಿ ಇಲ್ಲ ಬೀತಾ ಇಲ್ಲ, ಆ ಜುಮ್ಮಂದಿರುತ್ತೆ ಅಷ್ಟೇ, ಕರೆಂಟ್ ಹೊಡ್ದಂಗೆ. ಅಯ್ಯೋ ಮೂಳೆನೇನು ಹೋಯ್ತದೆ ಕಣೋ. ಆಯ್ತಾಯ್ತು ಬಿಡ್ರಿ. ಅಷ್ಟೆಲ್ಲ ತೊಳ್ಕೊ. ಗೈಸ್ ನೆನೆ ವ್ಲಾಗ್ ನೋಡ್ರಿ, ಹುಷಾರಿಲ್ಲ ಅನ್ಕೊಂಡು ಯಾವ ಥರ ಡ್ಯಾನ್ಸ್ ಆಡೋದ್ರೆ ಅಂತ. ಅದು ಹಾಕಿಜಾ ಅಕ್ಕದಾಗ ಆಡಿದ್ದೀರ. ನಮ್ಮ ಅಮ್ಮ ನಾ ಬ್ಲಾಗ್ ನೋಡಿಲ್ಲ, ಇವಾಗ ನೋಡ್ತಾರೆ. ನೋಡ್ರಿ ಇವಾಗ ಚೆನ್ನಾಗಿತ್ತು ಬ್ಲಾಗು. ರವಿ ಅದಾಕಿದ್ಯಾ? ಸಕ್ಕದಾಯ್ತು ಮಮ್ಮಿ, ನೀವು ಆಡಿರೋ ಡ್ಯಾನ್ಸು ಎಲ್ಲರೂ ಪ್ರೇಕ್ಷಕರು ನೋಡ್ತಾರೆ. ಗೈಸ್ ನೀವು ನೋಡಿ ಕಮೆಂಟ್ ಮಾಡಿ, ಏನು ಚೆನ್ನಾಗಿ ಆಡಿದ್ದಾರೆ ನಮ್ಮಮ್ಮ, ಒಳ್ಳೆ ಡ್ಯಾನ್ಸ್. ಗೈಸ್ ಏನು ಅನ್ನಲ್ಲ ಮಮ್ಮಿ, ನಮ್ಮ ಆಡಿಯನ್ಸು ತುಂಬಾ ಒಳ್ಳೆಯವ್ರು. ಅವ್ರು ಏನು ಅನ್ನಲ್ಲ, ನೀವು ಡ್ಯಾನ್ಸ್ ಆಡಿದ್ಕಿನ್ನೂ ಅಪ್ರಿಸಿಯೇಷನ್ ಮಾಡ್ತಾರೆ. ಇಲ್ಲ ಏನಿಲ್ಲ ಗೈಸ್, ನಮ್ಮಮ್ಮ ತಮಾಷೆಗೆ ಆಡಿದ್ದು. ನಾನು ನಾರ್ಮಲ್ ಆಗಿ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ದಯವಿಟ್ಟು ನಮ್ಮ ಅಮ್ಮನ ಏನು ತಪ್ಪಾಗಿ ತಿಳ್ಕೊಂಬೇಡಿ, ಓಕೆನಾ? ಕ್ಲಾರಿಟಿ ಕೊಟ್ಟಿದ್ದೀನಿ, ಓಕೆನಾ? ಖುಷಿನಾ? ನೋಡ್ರಿ ಒಂದ್ಸಲ ಸ್ಮೈಲ್ ಮಾಡ್ಬಿಡ್ರಿ, ಹಿಂಗೆ ಏನ್ರಿ. ಗೈಸ್ ನಾನಿವಾಗ ವ್ಲಾಗ್ನ ಎಡಿಟ್ ಮಾಡ್ತಿದ್ದೆ. ಸೊ ಅದಕ್ಕೋಸ್ಕರ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಗೈಸ್ ಚಾಲೆಂಜ್ ವ್ಲಾಗ್ ಮಾಡಿದ್ನಲ್ಲ ಮೊನ್ನೆ. ಸೊ ಅದು ವೀಡಿಯೋ ಲೆಂತ್ ಬಂದುಬಿಟ್ಟು ಐ ಥಿಂಕ್ 30+ ಇದೆ ಗೈಸ್, ಓಕೆನಾ? 30+ ಮಿನಿಟ್ಸ್ ಇದೆ ವೀಡಿಯೋ, ಅಂದರೆ ಅರ್ಧ ಗಂಟೆ ವೀಡಿಯೋ ಇದೆ ಅದರಲ್ಲಿ. ಸೊ ಅದನ್ನ ಎಡಿಟ್ ಮಾಡೋಕ್ಕೆ ಹೋದರೆ ನಂಗೆ ತಲೆಯೆಲ್ಲ ತಿರುಗ್ತಾಯಿದೆ ಗೈಸ್. ಯಾಕೆ ಅಂತಂದರೆ ತಮ್ನೇಲ್ ಎಡಿಟ್ ಮಾಡಬೇಕು, ಆ್ಯಂಡ್ ಆಲ್ಸೋ ಅದರದ್ದು ಏನಂತೀರ ಲೈಕ್ ರಿಯಾಕ್ಷನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾನು ಅದಕ್ಕೆ ಒಂದು ಸೂಟ್ ಆಗೋ ಥರ ಮೀಮ್ ಹಾಕಬೇಕು. ಸೊ ಅದನ್ನೆಲ್ಲ ಹುಡುಕಿ ಹಾಕಿ ನನಗಂತೂ ತಲೆ ಕೆಟ್ಟೋಗಿದೆ ಗೈಸ್. ಸೊ ಅವಾಗಿಂದ ಹುಡುಕ್ತಾ ಇದ್ದೀನಿ, ಅವಾಗಿಂದ ಎಡಿಟ್ ಮಾಡ್ತಾನೆ ಇದ್ದೀನಿ. ಐ ಥಿಂಕ್ 3 hours ಆಯ್ತು ನಾನು ಎಡಿಟ್ ಕೂತ್ಕೊಂಡು. ಇನ್ನೂ ಕಂಪ್ಲೀಟಾಗಿ ಇನ್ನೂ ಬರೀ 4 minutes ಅಷ್ಟೇ ನಾನು ಎಡಿಟ್ ಮಾಡಿರೋದು, ಐ ಥಿಂಕ್ ಅನ್ಕೊತೀನಿ. ಅದಕ್ಕಿಂತ ಜಾಸ್ತಿ ನಾನು ಎಡಿಟೇ ಮಾಡಿಲ್ಲ ಇನ್ನೂ. ಸೊ ಎಡಿಟ್ ಮಾಡಬೇಕು, ಇನ್ನೂ ಎಡಿಟ್ ಮಾಡೇ ಇಲ್ಲ, ಮಾಡ್ತಾನೇ ಇದ್ದೀನಿ. ಅದು ಇನ್ನೂ ಎಷ್ಟೊತ್ತು ಕಂಪ್ಲೀಟ್ ಆಗೋದು ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಎಡಿಟ್ ಕಂಪ್ಲೀಟ್ ಆಗಿದ ತಕ್ಷಣ ಸೊ ವೀಡಿಯೋನ ಪೋಸ್ಟ್ ಮಾಡ್ತೀನಿ. ಆ ವಿಡಿಯೋ ಪೋಸ್ಟ್ ಆಗೋಕ್ಕೆ ಅದು ಎಷ್ಟೊತ್ತಾಗುತ್ತೋ ನನಗಂತೂ ದೇವರಾಣೆಗೂ ಗೊತ್ತಿಲ್ಲ. ಅದು ಒಂದು 4 hour ತೊಗೊಳುತ್ತೆ ಅಪ್ಲೋಡ್ ಆಗೋಳಕ್ಕೆ. ಯಾಕೆಂದರೆ ವೈಫೈ ಇಲ್ಲ, ನನ್ನ ಡಾಟಾಯಿಂದನೇ ಅಪ್ಲೋಡ್ ಮಾಡಬೇಕು. ಸೊ ಹಾಗಾಗಿ ಮಮ್ಮಿ ಊಟ ತಿನ್ನಿಸ್ತಿದ್ದಾರೆ. ಸೊ
ನಾನು ಇಷ್ಟೊತ್ತು ಒಂದು 3 ಮಿನಿಟ್ಸ್ ಮಾತಾಡಿದ್ದೀನಿ ವಿಡಿಯೋಲಿ. ನಾನು ಫ್ಲ್ಯಾಶ್ ಆನ್ ಆಗಿದೆಯಾ ಅಂತ ಮಾತಾಡ್ತಾನೆ ಇದ್ದೀನಿ. ಆಮೇಲೆ ನೋಡ್ತೀನಿ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಟ್ಟಿದೆ, ವೀಡಿಯೋನೇ ರೆಕಾರ್ಡ್ ಆಗಿದೆ. ಸೊ ಅನ್ನೇನು ಹೇಳ್ತಾ ಇದ್ದಾರೆ ಗೈಸ್, ಸೊ ಇನ್ನೊಂದು ಸ್ವಲ್ಪ ದಿನ ವೀಡಿಯೋ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಯಾರು ಡೈಲಿ ನೋಡ್ತಾ ಇದ್ದೀರೋ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ 700 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಬೇಗ ಆಗಲಿ ಅಂತ ಏನಂತೀರ ಮಮ್ಮಿ? ಸೂಪರ್. ಓ ಹೋಪ್ಸ್ ಅಷ್ಟೇ, ಇನ್ನೇನಿಲ್ಲ. ಬಟ್ ನನಗೆ ಎಕ್ಸಾಮ್ ಇದೆಯಲ್ಲ, ಆದರೆ ನನ್ನ ಚೈನ್ನ ಬ್ರೇಕ್ ಮಾಡಬಾರ್ದು, ಕನ್ಸಿಸ್ಟೆನ್ಸಿ ಆಗಿರಬೇಕು. ಮೇಯ್ನ್ ಅದೇ, ನಾನು ವ್ಲಾಗ್ಸ್ ಮಾಡ್ತಾನೆ ಹೋಗಬೇಕು. ಸೊ ಇದೇ ನನ್ನ ಮೇಯ್ನ್ ಟಾರ್ಗೆಟು. ಇನ್ನೇನಿಲ್ಲ ಗೈಸ್, ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಮಮ್ಮಿ, ಮಾಡೇ ಮಾಡ್ತೀಯ. ಅದ್ರ ಜೊತೆಗೆ ಓದು, ಒಳ್ಳೆ ಮಾರ್ಕ್ಸ್ ತೆಗಿ. ಗೈಸ್, ಸೊ ಇವಾಗ ಊಟ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಗೈಸ್, ನಾನಿವಾಗ ಇಷ್ಟೊತ್ತು ವ್ಲಾಗ್, ಅದೇ ಚಾಲೆಂಜ್ ವ್ಲಾಗ್ ಹೇಳಿದ್ನಲ್ಲ, ಅದನ್ನು ಎಡಿಟ್ ಮಾಡಿದೆ. ಸೊ ಅದು ಎಡಿಟ್ ಕಂಪ್ಲೀಟ್ ಆಗಿದೆ. ಬಟ್ ಲಾಸ್ಟಲ್ಲಿ ಒಂದೇ ಒಂದು ಕ್ಲಿಪ್ ಮಿಸ್ ಆಗಿದೆ. ಅದು ಯಾವುದಂದರೆ ವಿನ್ನರ್ಗೆ ಪ್ರೈಸ್ ಇನ್ನೂ ನಾನು ಕೊಟ್ಟಿಲ್ಲ ಆ ವ್ಲಾಗಲ್ಲಿ. ಸೊ ಆ ಪ್ರೈಸ್ನ ಕೊಡೋ ವೀಡಿಯೋನ ಮಾಡಿ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಫೈನಲಾಗಿ ಎಕ್ಸ್ಪೋರ್ಟ್ ಹಾಕಿಲ್ಲ, ಅದಿನ್ನೂ ಎಡಿಟೆಲ್ಲ ಮುಗಿದಿದೆ ಆಲ್ಮೋಸ್ಟಲ್ಲೂ. ಬಟ್ ಒಂದು ಕ್ಲಿಪ್ ಆ್ಯಡ್ ಮಾಡಬೇಕು ಅಷ್ಟೇ, ಅದೊಂದು. ಅದು ಬಿಟ್ಟರೆ ಎಲ್ಲ ಮುಗಿದಿದೆ ಗೈಸ್. ಸೊ ಇವಾಗ ನಾನು ಎಡಿಟ್ ಮಾಡಿ ಊಟ ಎಲ್ಲ ಆಗಲೇ ಆಯಿತು, ತಿನ್ನಲ್ಲ. ಸೊ ಎಡಿಟೆಲ್ಲ ಮಾಡಿ ಬಂದೆ, ಇವಾಗ ನಿದ್ದೆ ಮಾಡಬೇಕು. ಸೊ ಇವಾಗ ಮತ್ತೆ ಎಡಿಟ್ ಮಾಡಬೇಕು ಗೈಸ್. ಇನ್ನು ಈ ವ್ಲಾಗ್, ಇವತ್ತಿನ ವ್ಲಾಗ್ ನಾನು ಎಡಿಟ್ ಮಾಡಿದ್ರೇ ಬೆಳಗ್ಗೆ ಅಪ್ಲೋಡ್ ಆಗೋದು. ಸೊ ಅದಕ್ಕೆ ಇವಾಗ ಮತ್ತೆ ಎಡಿಟ್ ಮಾಡಬೇಕು. ಟೈಮ್ ಆಗಲೇ ಎಷ್ಟು 10 o'clock ಆಗಿದ್ದಲ್ಲಮ್ಮ. ಆ ಟೈಮ್ ಸ್ಲೋ. ನಮ್ಮ ಮನೇಲಿ ಎಷ್ಟು ರಿಚ್ ಅಂದರೆ ನಾವೆಲ್ಲ ಗೈಸ್. ಆಮೇಲೆ ಎಷ್ಟು ಬ್ಯುಸಿ ಅಂದರೆ ನಮಗೆ ಏನಂತೀರ, ಟೈಮ್ ಶೆಲ್ ಹಾಕೋಕ್ಕೂ ಟೈಮ್ ಇಲ್ಲ ನಮ್ಮ ಹತ್ರ. ಅವ್ರಿಗೆ 10-11 ಆಗಿದೆ ಟೈಮು. ಸೊ ಇವಾಗ ಎಡಿಟ್ ಮಾಡಬೇಕೇನೋ, ಸ್ವಲ್ಪ ಎಡಿಟ್ ಮಾಡಿ ನಿದ್ದೆ ಮಾಡ್ತೀನಿ ಬೇಗ ಇವತ್ತು. ಸೊ ನಾಳೆಯಿಂದ ನೋಡಬೇಕು ಹೇಗಿರುತ್ತೆ ಅಂತ. ಆ್ಯಂಡ್ ನಮ್ಮ ಮಲ್ಕೊಂಡಿದ್ದಾರೆ. ಬಾಯ್ ಮಾಡಿರಿ, ಬಾಯ್ ಗಾಯ್ಸ್ ಅನ್ಬೇಕು ನೀವು. ನೀಟಾಗಿ ಹೇಳಿ, ಇಲ್ಲಿ ತಿರ್ಕೊಂಡು ಬಾಯ್ ಗಾಯ್ಸ್. ಮತ್ತೆ ನಾಳೆ ಸಿಗೋಣ, ಮತ್ತೆ ಮಾರ್ನಿಂಗ್ ಸಿಗೋಣ. ಸೊ ಗೈಸ್, ಸೊ ಹೋಪ್ ಇಲ್ಲಿವರೆಗೂ ನೋಡಿರ್ತಾರೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.